ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ, ಡಿಸೆಂಬರ್ ತಿಂಗಳ 3,000 ಹಣ ಈಗಾಗಲೇ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ. ನಿಮಗೂ ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ. ಕೆಲವೊಬ್ಬರಿಗೆ ಯಾಕೆ ಕ್ರೆಡಿಟ್ ಆಗಿಲ್ಲ ಅನ್ನೋದನ್ನು ಹೇಳ್ಬಿಡ್ತೀನಿ. 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನೀವು ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಈಗಾಗಲೇ 3,000 ಅಮೌಂಟ್ ಕ್ರೆಡಿಟ್ ಆಗಿದೆ. ಯಾಕೆಂದರೆ ನಾನು ಒಬ್ಬ ಯುವನಿಧಿ ಫಲಾನುಭವಿಯಾಗಿದ್ದು 3,000 ಹಣ ನನ್ನ ಖಾತೆಗೆ ಕ್ರೆಡಿಟ್ ಆಗಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇಲ್ಲ ಸ್ನೇಹಿತರೆ, ಬಟ್ ಕ್ರೆಡಿಟ್ ಆಗಿಲ್ಲ. ಯಾಕೆ ಕ್ರೆಡಿಟ್ ಆಗಿಲ್ಲ ಅನ್ನೋದು ಸೂಕ್ತ ಕಾರಣವನ್ನು ಯುವನಿಧಿ ಕಡೆಯಿಂದ ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ಏನು ಯುವನಿಧಿ ಹಣ ಬರ್ತಾಯಿತ್ತಲ್ಲ ಸ್ನೇಹಿತರೆ, 2 ಹಂತದಲ್ಲಿ ಫಂಡಿಂಗನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತಾರೋ, ಡಿಸೆಂಬರಲ್ಲಿ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತಾರೋ ಅವರಿಗೆ ಮೊದಲ ಹಂತದಲ್ಲಿ ಫಂಡಿಂಗನ್ನು ಮಾಡಿ ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅದರ ಜೊತೆಗೆ 15ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತಾರೋ ಇವರಿಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಫಂಡಿಂಗನ್ನು ಮಾಡಿ ಇವರ ಖಾತೆಗಳಿಗೆ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತೇಳಿ ಯುವನಿಧಿ ಕಡೆಯಿಂದ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಇದರ ಜೊತೆಗೆ ಕೆಲವೊಬ್ಬರಿಗೆ ಡಿಸೆಂಬರ್ ಮಂತಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಬಂದಿದ್ದು, ಅವು ಎಲ್ಲವೂ ಸಾಲ್ವ್ ಆಗಿದೆ. ಬಟ್ ಜನವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಬರ್ತಾಯಿದೆ. ಆಧಾರ್ ಡೀಟೇಲ್ಸ್ ಫ್ಲೆಕ್ಚ್ ಆಗ್ತಾಯಿಲ್ಲ. ಮತ್ತು ಕೆಲವೊಬ್ಬರಿಗೆ ಏನು ಆಧಾರ್ ಡೀಟೇಲ್ಸ್ ಫ್ಲೆಕ್ಚ್ ಆದರೂ ಅಲ್ಲಿ ಮಾರ್ಕ್ಸ್ ತೋರಿಸ್ತಾ ಇಲ್ಲ, ಬಟ್ ಸಬ್ಮಿಷನ್ ಕೊಡೋದಕ್ಕೆ ಆಗ್ತಾಯಿಲ್ಲ ಅಂತೇಳಿ ಕೆಲವೊಬ್ಬರು ಕಮೆಂಟ್ ಮಾಡಿದರೆ, ನಿಮ್ಮದು ಆಧಾರ್ ಡೀಟೇಲ್ಸ್ ಏನಾದರೂ ಫ್ಲೆಕ್ಚ್ ಆಗ್ತಾಯಿಲ್ಲ ಅಂದರೆ ಸ್ನೇಹಿತರೆ, ನಾನು ನಿಮಗೆ ಒಂದು ಸಣ್ಣ ಮಟ್ಟದ ಸಹಾಯವನ್ನು ಮಾಡ್ಬೋದು. ಯಾವ ರೀತಿ ಅನ್ಕೊಂಡು, ನೀವು ಏನು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತೀರಲ್ಲ, ನಿಮ್ಮ ಫೋನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಳಕ್ಕೆ ಹೋಗಬೇಡಿ. ಆಧಾರ್ ಡೀಟೇಲ್ಸ್ ಏನಾದರೂ ಫ್ಲೆಕ್ಚ್ ಆಗ್ತಾಯಿಲ್ಲ ಅಂದರೆ ಇವರು ಡೈರೆಕ್ಟಾಗಿ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿ. ಸೈಬರ್ ಸೆಂಟ್ರಿಗೆ ಹೋಗಿನೇ ಯಾಕೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅಂದರೆ, ಆಧಾರ್ ಡೀಟೇಲ್ಸು ಫ್ಲೆಕ್ಚ್ ಆಗ್ತಾಯಿಲ್ಲ, ಬಟ್ ಫ್ಲೆಕ್ಚ್ ಆಗೋ ತನಕ ನೀವು ಅಲ್ಲಿ ತಡೀತಾ ಇಲ್ಲ ಸ್ನೇಹಿತರೆ. ನೀವು ನೋಡಿ, ಏನು ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋಗ್ತೀರಲ್ಲ, ಅದರಲ್ಲಿ ವಿತಿನ್ 5ರಿಂದ 10 ನಿಮಿಷದೊಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು. ಬಟ್ ನೀವು ಅದಕ್ಕಿಂತ ಜಾಸ್ತಿ ಟೈಮ್ ತೊಗೋತಾ ಇದ್ದೀರಾ. ಅದಕ್ಕೋಸ್ಕರ ಅಲ್ಲಿ ಎಕ್ಸ್ಪೈರ್ಡ್ ಅಂತೇಳಿ ಆಟೋಮೆಟಿಕ್ಕಾಗಿ ಲಾಗೌಟ್ ಆಗುತ್ತೆ. ಈ ಎಲ್ಲ ಕಾರಣದಿಂದಾಗಿ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಅಲ್ಲಿ ನಿಮ್ಮ ಡೀಟೇಲ್ಸನ್ನು ಹೇಳಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ಕೊಳ್ಳಿ. ಇನ್ನೊಂದು ಸಲಹೆ ಏನಪ್ಪ ಅಂದರೆ, ಸೈಬರ್ ಸೆಂಟ್ರಿಗೆ ಹೋಗೋಕ್ಕಾಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇರ್ತಾರಲ್ಲ, ನಿಮ್ಮ ಲಾಗಿನಲ್ಲಿ ಆಗೋಕ್ಕೆ ಹೋಗಬೇಡಿ. ನಾನು ಇನ್ನೊಂದು ಹೇಳ್ತೀನಿ, ಯಾಕಂದರೆ ನಿಮ್ಮ ಲಾಗಿನಲ್ಲಿ ಪ್ರಾಬ್ಲಮ್ ಏನೂ ಬರ್ತಾ ಇಲ್ಲ ಅಂದರೆ ಅದು ಬೇರೆ ವಿಚಾರ. ಬಟ್ ನಿಮಗೇನಾದರೂ ಆಧಾರ್ ಡೀಟೇಲ್ಸ್ ಫ್ಲೆಕ್ಚ್ ಆಗ್ತಾ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇರ್ತಾರೆ, ಅವರ ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಹಾಕಿ, ಬಟ್ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ OTP ಹಾಕಿ ಲಾಗಿನ್ ಮಾಡಿ. ಆಧಾರ್ ಡೀಟೇಲ್ಸ್ ಫ್ಲೆಕ್ಚ್ ಆಗುತ್ತೆ. ಯಾಕೆಂದರೆ ನಾನು ಒಬ್ಬರದ್ದು ಟ್ರೈ ಮಾಡಿದೆ, ಅವ್ರದ್ದು ಕೂಡ ಸೆಲ್ಫ್ ಡಿಕ್ಲರೇಷನ್ ಡನ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಧಾರ್ ಡೀಟೇಲ್ಸ್ ಫ್ಲೆಕ್ಚ್ ಆಗ್ತಾ ಇಲ್ಲ ಅಂದರೆ ಈ ಸಮಸ್ಯೆಗೆ ಮಾತ್ರ. ಬಟ್ ಜನವರಿ ಮಂತು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು. ಕೆಲವೊಬ್ಬರಿಗೆ ಅಕ್ಟೋಬರ್ ನವಂಬರ್ ತಿಂಗಳ ಅಮೌಂಟು ಎಲ್ಲರಿಗೂ ಕ್ರೆಡಿಟ್ ಆಗಿದೆ, ಬಟ್ ಆಗಸ್ಟ್ ಸೆಪ್ಟೆಂಬರ್ ಅಮೌಂಟು ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ. ಇದು ಯಾಕೆ ಕ್ರೆಡಿಟ್ ಆಗಿಲ್ಲ ಅನ್ನೋದನ್ನು ತಿಳಿಸ್ಬಿಡ್ತೀನಿ. ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಯಾರ್ದಾಗಿಲ್ವೋ ಅವರಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಬಟ್ ಈಗ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಯಾಕಂದರೆ ನಿಮಗೆ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಿದ್ರೋ ಇಲ್ವೋ ಅಂತೇಳಿ ಡಿಸೆಂಬರ್ ತಿಂಗಳಲ್ಲಿ ಒಂದು ರಿಕ್ವೆಸ್ಟನ್ನು ತೊಗೊಂಡ್ರು. ಫಾರ್ಮೆಟನ್ನು ಚೇಂಜ್ ಮಾಡಿ, ನಿಮಗೆ ಉದ್ಯೋಗ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಡಿಸೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ನೀವು ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ, ನಿಮಗೆ ವಿಮೆ, ಫೈನಾನ್ಸ್ ಇಂಥ ಜಾಬನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅನ್ನೋದನ್ನು ಎಲ್ಲ ಡೀಟೇಲ್ಸನ್ನು ನಿಮ್ಮ ಕಡೆಯಿಂದ ತೊಗೊಂಡ್ರು. ಆದ್ದರಿಂದ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಅವಶ್ಯಕತೆ ಇಲ್ಲ ಅಂತೇಳಿ ಈಗ ಆ ವೆಬ್ಸೈಟು ಓಪನ್ ಆಗ್ತಾ ಇಲ್ಲ. ಬಟ್ ಒಂದೊಂದು ದಿನ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ಬಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.